ಅದನ್ನು ಚರ್ಚೆ ಮಾಡ್ತಾರೆ. ಇವತ್ತು ಸ್ಟಡಿ ಮಾಡಿದ್ರೆ ಅದು ಇಲ್ಲಿ ಪ್ರಯೋಜನ ಇಲ್ಲದಿರ್ಬೋದು, ಬೇರೆ ಕಡೆ ಪ್ರಯೋಜನ ಬರಬೇಕಾಗ್ತದೆ. ಅದಕ್ಕೆ ನಾನು ಇವತ್ತು ಪ್ರಿಲಿಮಿನರಿ ಮೀಟಿಂಗ್ ಮಾತ್ರ, ಮುಂದಿನ ಅದನ್ನು ಅಧಿಕಾರಿ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಕ್ರಮ ತೆಗೆದುಕೊಳ್ಳುತ್ತೆ. ಆಧಾರದಲ್ಲಿ ಯಾರು ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಡಾಕ್ಟರ್ಸ್ಗಳು, ಅವರನ್ನು ಪರ್ಮನೆಂಟ್ ಮಾಡ್ಲಿಕ್ಕೆ ಏನು ಇದು ಮಾಡ್ತಾ ಇದ್ದೀವಿ ನೋಡಿ. ಹಿಂದೆ ನಾನಿದ್ದಂತ ಸಂದರ್ಭದಲ್ಲಿ ಗುತ್ತಿಗೆ ಆಧಾರದಲ್ಲಿ ಡಾಕ್ಟರ್ ಯಾರು ಬಂದು ಸೇರಿಕೊಳ್ತಾರೆ. ಯಾಕೆ ಪರ್ಮನೆಂಟ್ ಕಾಲ್ ಫಾರ್ ಮಾಡಬೇಕಾದ್ರೆ ನಾವು ಕಾಲ್ ಫಾರ್ ಮಾಡಬೇಕು, ಇಂಟರ್ವ್ಯೂ ಕರಿಬೇಕು, ರೋಸ್ಟರ್ ಸಿಸ್ಟಮ್ ಮಾಡಿಕೊಂಡು ಬಹುಶಃ ಮತ್ತು ಅವ್ರಿಗೆ ಇದು 6-8 ತಿಂಗಳ ಪ್ರೋಸೆಸ್. ಅದಕ್ಕಾಗಿ ವೈದ್ಯರ ಎಮರ್ಜೆನ್ಸಿ ಬೇಕಂತೇಳಿ ಯಾರು ಗುತ್ತಿಗೆ ಆಧಾರ ಜಾಯಿನ್ ಆಗ್ತಾರೆ ಅವ್ರು 3 ವರ್ಷ ಏನೋ ಸರ್ವಿಸ್ ಮಾಡಿದರೆ ಅವರನ್ನೇ ಪರ್ಮನೆಂಟ್ ಮಾಡುವಂಥ ಒಂದು ಪದ್ಧತಿಯಿಂದ ಇತ್ತು. ಆವಾಗ ಹೆಚ್ಚಿನ ಡಾಕ್ಟರ್ಗಳು ಬಂದು ಸೇರ್ತಾ ಇದ್ರು. ಯಾಕೆ ನಮಗೆ ಜಾಬ್ ಸೆಕ್ಯೂರಿಟಿ ಇದೆ ಅಂತ ಹೇಳಿಕೊಂಡು. ಈಗ ಅದು ಇರಲಿಲ್ಲ. ಅದಕ್ಕಾಗಿ ಬಂದರೆ ನಾಳೆ ಏನಾದ್ರು ಕೆಲಸ ಮಾಡ್ತಿದ್ರು 1-2 ವರ್ಷ, ಅಲ್ಲಿ ನೇರ ನೇಮಕಾತಿ ಆದರೆ ನೆಕ್ಸ್ಟಿಗೆ ಮತ್ತೆ ಅವನಿಗೆ ಅಲ್ಲಿ ಅವ್ನು ಬಿಟ್ಟು ಹೋಗಬೇಕಾಗ್ತದೆ. ಸೊ ಅವ್ರಿಗೆ ಯಾರೇ ಇರಲಿ ಅವ್ರಿಗೆ ಜಾಬ್ ಸೆಕ್ಯೂರಿಟಿ ಅವರಿಗೆ ಇಂಪಾರ್ಟೆಂಟ್. ಈ ಒಂದು ಪರಿಸ್ಥಿತಿ, ಈ ಒಂದು ವಿಚಾರಕ್ಕೂ ನಾನು ಆಲೋಚನೆ ಮಾಡ್ತೇನೆ. ಮತ್ತು ನಾವು ಇವತ್ತು ನೋಡಿದ ಹಾಗೆ ಗುಡ್ಡಗಾಡಿನ ಪ್ರದೇಶದಲ್ಲಿ, ಟ್ರೈಬಲ್ ಏರಿಯಾದಲ್ಲಿ ಮತ್ತು ಅತಿ ಒಂದು ಕುಗ್ರಾಮದಲ್ಲಿ ವೈದ್ಯರು ಹೋಗುವುದು ಕೂಡ ಇವತ್ತು ಕಡಿಮೆ. ಅದಕ್ಕಾಗಿ ಬಹುಶಃ ಅಲ್ಲಿ ಯಾರು ಕೆಲಸ ನಿರ್ವಹಿಸ್ತಾರೆ ಅವ್ರಿಗೆ ಹೆಚ್ಚಿನ ಏನಾದರೂ ಸ್ಯಾಲರಿ ಅನುದಾನವನ್ನು ಹೆಚ್ಚುವರಿಯಾಗಿ ಕೊಡಬಹುದಂತ ಹೇಳಿ ನಾನು ಅದನ್ನು ಚರ್ಚೆ ಮಾಡ್ತೇನೆ. ಇದೆಲ್ಲ ಕೂಡ ಪ್ರಿಲಿಮಿನರಿ ಸ್ಟೇಜ್ನಲ್ಲಿದೆ. ಚರ್ಚೆ ಮಾಡಿಕೊಂಡು ಅದಕ್ಕೆ ನಿಯಮ ರೂಪಿಸಿ ಮುಖ್ಯಮಂತ್ರಿ ಒಪ್ಪಿಗೆ ಬರ್ಕೊಂಡು ಅದು ತರಬೇಕಂತಿದೆ. ನಮ್ಮ ಉದ್ದೇಶ, ನಮ್ಮ ಸರ್ಕಾರ ಈ ರಾಜ್ಯದ ಜನತೆಗೆ ಅತ್ಯುತ್ತಮವಾದ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಯಾರಿಗೂ ಕೂಡ ರೋಗ ಬರಬಾರ್ದು. ರೋಗ ಬಂದರೆ ಈ ರಾಜ್ಯದ ನಿರ್ಗತಿಕರು ಕೂಡ ಉತ್ತಮವಾದ ಚಿಕಿತ್ಸೆಯನ್ನು ನೆಮ್ಮದಿಯಿಂದ ಪಡ್ಕೊಳ್ಳುವಂಥ ವಾತಾವರಣ ನಾವು ಮಾಡಬೇಕಾಗ್ತದೆ. ಏನಾದರೂ ನಾವು ಸಿಸ್ಟಮ್ ತರದಿದ್ದಲ್ಲಿ ಅಡ್ಮಿಟ್ ಆಗುವಾಗ ಆ ರೋಗಿ ಮಾತ್ರ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿ ಬರುವಾಗ ಮನೆ ಎಲ್ಲ ರೋಗಸ್ಥರಾಗುವಂಥ ಪರಿಸ್ಥಿತಿ ಆಗ್ತದೆ. ಅದಕ್ಕಾಗಿ ಅತ್ಯಂತ ಕಡಿಮೆಯಲ್ಲಿ ಅವರಿಗೆ ಆ ಒಂದು ಬಿಲ್ನಲ್ಲಿ ಕಡಿಮೆಯಾಗಿ ಬಹುಶಃ ಅವತ್ತು ಚಿಕಿತ್ಸೆ ಬರೆದು ಹೊರಗೆ ಬರುವಂತ ವಾತಾವರಣ ನಿರ್ಮಾಣ ಮಾಡಬೇಕು ಉದ್ದೇಶ ಇದೆ. ಸರ್ಕಾರದ ಯೋಜನೆಗಳನ್ನ ಏನು ಕ್ರಮ ತಗೋತೀವಿ? ನೋಡಿ, ಯಾರು ಅಂದ್ರೆ ಕ್ಯಾನ್ಸಲ್ ಮಾಡ್ತೇವೆ ನಾವು ಕೊಟ್ಟ ಸವಲತ್ತನ್ನು. ಜನಸಾಮಾನ್ಯರಿಗೆ ಎಲ್ಲಿ ಸವಲತ್ತು ಆಸ್ಪತ್ರೆಗೆ ಹೋಗ್ತಾರೆ, ಇವರಿಗೆ ಪೇಷಂಟ್ ಕಡಿಮೆ ಆಗ್ತದೆ. ಯಾರದ್ದು ಅಲ್ಲಿ ವೈಲೇಷನ್ ಮಾಡ್ತಾರೆ, ಯಾರು ಮಿಸ್ಯೂಸ್ ಮಾಡ್ತಾರೆ, ವಿಲ್ ಕ್ಯಾನ್ಸಲ್ ದ ಪರ್ಮಿಷನ್. ಅಲ್ಲಿ ಕೊಡುವಂತ ಎಂಪನ್ ಲಿಸ್ಟ್ ಅನ್ನು ತೆಗಿತೇವೆ. ಈಗ ಹೆಚ್ಚಿನ ಆಸ್ಪತ್ರೆಗಳಲ್ಲಿ ಆಯುಷ್ಮಾನ್ ಅದನ್ನು ಏನೋ ಮಾಡ್ತಾ ಇಲ್ಲ. ಅದೇ ಈಗ ಎಲ್ಲಿ ಅಲವ್ ಮಾಡಿ ನೋಡಿ, ನಮಗೆ ಫೋರ್ಸ್ ಅಲ್ಲಿ ಅಲವ್ ಮಾಡಿ ತಗೊಳ್ಳಿ ಹೇಳಿಕ್ಕೆ ಆಗುದಿಲ್ಲ. ಎಲ್ಲಿ ಅಲವ್ ಮಾಡ್ತೇವೆ ಅವ್ರು ಒಪ್ಪಿದ ಕಂಡೀಷನ್ಗೆ ಆ ರೀತಿಯಾಗಿ ಮಾಡಬೇಕು.